ಏನಿವತ್ತು ದಿನ ಬಂದು ಪಟಾಕಿ ಥರ ಪಟಪಟ ಅಂತ ಮಾತಾಡ್ತಿದ್ದಳು, ಇವತ್ತು ಟುಸ್ ಪಟಾಕಿ ಥರ ಬಂದು ಕುತ್ಕೊಂಡ್ಬಿಡಿಯಾ? ಇನ್ನೇನು ಮಾಡೋದು, ನಿನ್ನ ಹತ್ರ ಬಂದು ಮಾತಾಡೋಣ ಅಂದರೆ ಮುಖ ಕೊಟ್ಟು ಮಾತಾಡಲ್ಲ. ನನ್ನ ಫ್ರೆಂಡ್ ಹತ್ರ ಹೋಗಿ ಮಾತಾಡೋಣ ಅಂದರೆ 3 ದಿವಸದಿಂದ ಅವ್ರು ತುಂಬ ಬೇಜಾರಲ್ಲಿದ್ದಾರೆ ಕಣೋ. ಫ್ರೆಂಡಾ? ಇಲ್ಲಿ ಯಾರಿದ್ದಾರೆ ನಿನ್ನ ಫ್ರೆಂಡು? ಲೋ ವಿಶ್ವ, ನಿಂಗೆ ಅವತ್ತೇ ನಾನು ಹೇಳಲಿಲ್ವಾ, ನಮ್ಮ ಮನೆಗೆ ಹೊಸದಾಗಿ ಕೆಲ್ಸಕ್ಕೆ ಸೇರ್ಕೊಂಡಿರೋ ಚಂದನ ಅವರು. ಅವ್ರು ಎಷ್ಟು ಒಳ್ಳೆಯವ್ರು ಗೊತ್ತೇನೋ, ಯಾವಾಗಲೂ ನಗ್ನತ ಖುಷಿಯಾಗೇ ಇರ್ತಾರೆ. ನಾನು ಎಷ್ಟೇ ಮಾತಾಡಿದ್ರು ಅವ್ರು ನಿನ್ನ ಥರ ಮುಖ ಸಿಂಬಿಡಿಸ್ಕೊಂಡ್ರೆ ಆರಾಮಾಗಿ ಕೇಳಿಸ್ಕೊತಾ ಇರ್ತಾರೆ. ಆದರೆ ಇವತ್ತು ತುಂಬ ಬೇಜಾರಲ್ಲಿದ್ದಾರೆ. ಅದನ್ನು ನೋಡೋದಕ್ಕೆ ನನ್ನ ಕೈಲಿಂದ ಆಗ್ತಿಲ್ಲ ಕಣೋ. ನಾನು ಒಬ್ಬರು ಮನಸ್ಸು ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ, ಅದನ್ನು ಅರ್ಥ ಮಾಡ್ಕೊಳಕ್ಕೂ ಹೋಗ್ಬಾರ್ದು. ಅಪ್ಪ ವಿಶ್ವ, ನೀನು ನಿನ್ನ ಬಗ್ಗೆ ಮಾತಾಡ್ತಿದ್ಯಾ? ದಯವಿಟ್ಟು ಏನೂ ಮಾತಾಡಬೇಡ. ಆ ದೇವ್ರ ಮೇಲಿಂದ ಕೆಳಗಡೆ ಬಂದರೂ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಅವನಿಗೂ ತಿಳ್ಕೊಳೋದಕ್ಕಾಗಲ್ಲ. ನನಗೇನು ಅನಿಸ್ತಿದೆ ಗೊತ್ತಾ, ಮೋಸ್ಟ್ಲಿ ಚಂದನ ಅವ್ರಿಗೆ ಅವ್ರ ತಂದೆ ತಾಯಿ ಮತ್ತು ಅವನ ಮನೆಯವರೆಲ್ಲರೂ ನೆನಪಾಗ್ತಿರ್ಬೋದೇನೋ, ಅದಕ್ಕೆ ಅವ್ರು ಈ ರೀತಿ ಬೇಜಾರು ಮಾಡ್ಕೋತಿರ್ಬೋದು. ಹೊಸ ಜಾಗಕ್ಕೆ ಬಂದರೆ ಈ ರೀತಿಯೆಲ್ಲ ಆಗೋದು ಸಹಜ ಅಲ್ವಾ? ಅದು ಸರಿನೇ. ಅವ್ರು ಸ್ವಲ್ಪ ಸರಿ ಹೋಗೋವರೆಗೂ ನೀನು ಅವ್ರ ಹತ್ರ ಹೋಗಿ ತಲೆ ತಿನ್ಬೇಡ, ನಿನ್ನ ಪಾಡಿಗೆ ನೀನಿರೋ. ಲೋ ವಿಶ್ವ, ನೀನು ಅವ್ರನ್ನ ಇನ್ನೂ ಮೀಟೇ ಮಾಡಲಿಲ್ಲ, ಅದೇನೋ ನಿನ್ಗೆ ಅಷ್ಟೊಂದು ಕನ್ಸರ್ನ್ ಅಂದಮೇಲೆ? ಮಾವನ್ನ ಅವ್ರು ಕಾಪಾಡಿದ್ದಾರೆ, ಆ ವಿಷಯ ಗೊತ್ತಿದ್ರು ಅವ್ರ ಹತ್ರ ಹೋಗಿ ಒಂದು ಥ್ಯಾಂಕ್ ಯು ಕೂಡ ಹೇಳಿಲ್ಲ. ಅಟ್ಲೀಸ್ಟ್ ಅವ್ರನ್ನ ಮೀಟ್ ಮಾಡಿ ಪರಿಚಯ ಮಾಡ್ಕೊಳ್ಳೋಣ ಅಂತ ಅನ್ಸ್ಲಿಲ್ವೇನೋ ನಿನಗೆ? ಹೌದು, ಇವಳು ಹೇಳ್ತಿರೋದು ಸರಿ ಇದೆ. ಅಪ್ಪನ ಜೀವ ಕಾಪಾಡಿರೋಳಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು. ಇಷ್ಟು ದಿನ ಆದರೂ ಪರಿಚಯ ಮಾಡ್ಕೊಳ್ದಿರೋದಕ್ಕೆ ಸಾರಿ ಕೇಳಬೇಕು. ಸಮಯ ನೋಡ್ಕೊಂಡು ಅದನ್ನು ಮಾಡ್ತೀನಿ. ಲೋ ವಿಶ್ವ, ಏನೋ ನಿಂದು, ನಾನೇನೋ ಹೇಳಿದೆ, ನಿನ್ನ ಪಾಡಿಗೆ ನಿನ್ನ ಲೋಕದಲ್ಲಿ ಮರ್ತು ಹೋಗ್ಬಿಟ್ಟಿದ್ಯಾ. ಯಾವಾಗಲೂ ಹೀಗೆ ಮಾಡ್ತೀನಿ. ಹೋಗ್ಲಿ ಬಿಡು. ನಾನಾದರೂ ನಿನ್ನನ್ನು ಭೇಟಿ ಮಾಡಿಸ್ಲಾ, ಮಾತಾಡಿಸ್ತೀಯ ಅವ್ರ ಹತ್ರ? ಅದೆಲ್ಲ ಏನು ಬೇಡ, ಅವ್ರು ಇಲ್ಲೇ ಇರ್ತಾರಲ್ವಾ, ಯಾವಾಗಾದ್ರೂ ಟೈಮ್ ಬಂದಂಗೆ ಮಾತಾಡ್ಸಿದ್ರೆ. ಓ, ಇದೇ ಕತೆ ನಿಂದು, ಯಾವಾಗ ಏನಾದರೂ ಮಾಡ್ಕೊ.